ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನೆಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮಗೆ ಹಲವಾರು ವಿಚಾರಗಳ ಬಗ್ಗೆ ಮಾಹಿತಿ, ಮಾರ್ಗದರ್ಶನ ಆಗಿರಬಹುದು, ಸರಳವಾಗಿರುವಂಥ ಪರಿಹಾರಗಳನ್ನ ತಿಳಿಸ್ಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಮೊದಲದಾಗಿ ವೀಕ್ಷಕರ ಪರವಾಗಿ ತಮಗೆ ಧನ್ಯವಾದಗಳು. ಪ್ರತಿಯೊಂದು ವಿಡಿಯೋಸ್ನಲ್ಲಿ ಕೂಡ ಉಪಯುಕ್ತವಾಗಿರುವಂಥ ವಿಚಾರಗಳಾಗಿರ್ಬೋದು, ಸರಳವಾಗಿರುವಂಥ ರೆಮಿಡೀಸು, ನಾವು ಮನೆಯಲ್ಲೇ ಯಾವ ರೀತಿ ಪರಿಹಾರಗಳನ್ನ ಮಾಡ್ಕೊಳ್ಬೇಕು, ಇದೆಲ್ಲದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ. ತಮಗೆ ತುಂಬ ಹೃದಯದ ಧನ್ಯವಾದಗಳು ಗುರುಗಳೇ. ಇನ್ನು ಈ ಮನುಷ್ಯನಿಗೆ ಏನಾಗ್ಬಿಡುತ್ತೆ ಅಂತಂದರೆ, ಎಲ್ಲವೂ ಇರುತ್ತೆ, ಹಣ, ಆಸ್ತಿ, ಸಂಪತ್ತು, ಐಶ್ವರ್ಯ, ಸ್ವಂತ ಮನೆ. ಆದರೆ ಸಮಸ್ಯೆ ಏನು ಅಂತಂದರೆ ನೆಮ್ಮದಿ ಮಾತ್ರ ಇರೋದಿಲ್ಲ. ಸೊ ಪೀಸ್ಫುಲ್ ಮೈಂಡ್ ಆಗಿರ್ಬೋದು, ಏನೋ ಒಂದು ರೀತಿಯಾಗಿರುವಂಥ ಕಿರಿಕಿರಿ. ಸೊ ಈ ಒಂದು ಸಮಸ್ಯೆಯಿಂದ ಹೊರಗಡೆ ಬರಬೇಕು ಅಂತಂದರೆ ಏನು ಮಾಡಬೇಕಾಗತ್ತೆ? ಈ ನೆಮ್ಮದಿ ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಮನೆಗೆ ಹೋಗೋದು ಬೇಡಪ್ಪ, ಮನೆಯಿಂದ ಹೊರಗಡೆ ಇದ್ಬೇಡ ಅನ್ನೋ ಒಂದು ಫೀಲಿಂಗು. ಸೊ ಹಣ ಇದೆ, ಕಾರ್ ಇದೆ, ಬಂಗ್ಲೆ ಇದೆ, ಎಲ್ಲ ಇದೆ, ಆದರೆ ನೆಮ್ಮದಿ ಇಲ್ಲ. ಜಗಳಗಳು, ಕಿರಿಕಿರಿಗಳು, ಮನೆಯಲ್ಲಿ ಮನಸ್ತಾಪಗಳು, ಇವಿದ್ರಿಂದ ಹೊರಗಡೆ ಬರಬೇಕು ಅಂತಂದರೆ ಏನು ಮಾಡಬೇಕಾಗತ್ತೆ ಗುರುಗಳೇ? ಸರಳವಾಗಿರುವಂಥ ರೆಮಿಡಿನ ದಯವಿಟ್ಟು ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇದು ನಿಜವೇ. ಕೆಲವು ಕಡೆ ಎಲ್ಲ ಇದೆ, ಏನೂ ಇಲ್ಲ, ಬೇಕಾದಷ್ಟಿದೆ, ನೆಮ್ಮದಿಗೆ ಭಂಗವಾಗಿದೆ. ಈಗ ರಿಸರ್ವ್ ಬ್ಯಾಂಕ್ ಎಷ್ಟು ದೊಡ್ಡದು ಅನ್ನೋದಕ್ಕಿಂತಲೂ ಹಣ ಇದೆ ಅಷ್ಟೆ. ನಮಗೆ ಎಷ್ಟು ಬೇಕಾದಷ್ಟು ತಗೊಂಡು ಬರಲಿಕ್ಕೆ ಹಣ ಇದೆ. ಸಂಜೆ ಬರ್ತಿದ್ದಂಗೆ ಯಾವಾತನಾತ ಬೀಗ ಹಾಕ್ಕೊಂಡು ಬರ್ತಾನೆ ಗೊತ್ತಿಲ್ಲ. ಬೀಗ ಇಷ್ಟೇ ಇರುತ್ತೆ ಅಲ್ವ? ಅದು ಹೌದು, ಕೀ ಇಷ್ಟೇ ಇರುತ್ತೆ. ಅದರ ಒಳಗಡೆ ಹೊಕ್ಕಿದ್ರೆ ಬೇಕಾದಷ್ಟು ರಾಶಿ ಹಣ ಇದೆ. ಹಾಗೆಯೇ ಇವರು ನೀವು ಎಷ್ಟೇ ದೊಡ್ಡ ಮನೆ ಆಗಿದ್ದರು, ದೊಡ್ಡ ಸಂಸಾರ ಆಗಿದ್ದರು, ಬೇಕಾದಷ್ಟು ಅವ್ರಿಗಿದ್ದರೂ ಕೂಡ ಈ ಸಣ್ಣ ರೆಮಿಡಿ ಒಂದು ಚಮತ್ಕಾರ ಮಾಡುತ್ತೆ, ಅದ್ಭುತವಾದ ಚಮತ್ಕಾರ ಮಾಡುತ್ತೆ. ಅದೆಂತ ಅಂತಂದರೆ, ಮಂಗಳವಾರದ ದಿವಸ ನೀವು ಬೆಂಕಿ ಪಟ್ಟಣವೇನಾದರೂ ಈ ದೇವಸ್ಥಾನಕ್ಕೆ ನೀವು ಎಣ್ಣೆ ಕೊಡ್ತೀರಿ, ಬತ್ತಿಯನ್ನು ಕೊಟ್ಟುಬಿಡ್ತೀರಿ, ಇನ್ನು ದೀಪನೂ ಕೊಟ್ಬಿಡ್ತೀರಿ, ದೇವರಿಗೆ ವಜ್ರ ಕವಚನ ಕೊಡ್ತೀರಿ, ಬೆಂಕಿ ಪೆಟ್ಟಿಗೆ ಕೊಡ್ತೀರೋ ನನಗೆ ಗೊತ್ತಿಲ್ಲ. ಒಟ್ಟಾರೆ ಮನೆಯಲ್ಲಿ ದೊಡ್ಡ ದೊಡ್ಡ ಕದನಗಳು ಅಥವಾ ನೆಮ್ಮದಿಗೆ ಭಂಗ ಅಂತ ಭಾಸವಾಗುತ್ತಾ ಇದ್ದರೆ ನಿಮಗೆ ಬೆಂಕಿ ಕಡ್ಡಿಯನ್ನು, ಅಂದರೆ ಬೆಂಕಿ ಕಡ್ಡಿ ಮೀನ್ಸ್ ಬೆಂಕಿ ಪೆಟ್ಟಿಗೆ, ಅದೊಂದು ಎಷ್ಟು ಬರುತ್ತೆ, ಬಂಡಲ್ ಅದು ಒಂದು ದೇವಸ್ಥಾನಕ್ಕೆ ಕೊಡಿ. ಅದು ಮಂಗಳವಾರವೇ ಕೊಡಿ. ನೋಡಿ, ಒಂದು ಸಲ ಚಮತ್ಕಾರ ನೋಡಿ. ಆಗ್ತಾ ಇರ್ತಕ್ಕಂಥ ಕೂಡ ಗಮನಿಸಿ. ನೀವೇನು ಕಳ್ಕೊಳ್ಳೋದೇನಿಲ್ಲ. ಒಂದಷ್ಟು ಬೆಂಕಿ ಪೆಟ್ಟಿಗೆಯನ್ನು ಕೊಡಿ. ನೀವು ಕೊಟ್ಟಿದ್ದನ್ನು ನಿಮಗಷ್ಟೇ ಗೊತ್ತಿರಬೇಕು, ಇನ್ಯಾರೂ ಗೊತ್ತಾಗಲಿಕ್ಕಿಲ್ಲ. ನಾನು ಕೊಟ್ಟೆ, ಬೆಂಕಿ ಪಟ್ಟೆ ಇವೆಲ್ಲ ಹೇಳ್ಕೊಬೇಡಿ, ಬೆಂಕಿ ಇಟ್ಟೆ ಇವೆಲ್ಲ ಏನು ಹೇಳ್ಕೊಬೇಡಿ. ಬೆಂಕಿ ಪೆಟ್ಟಿಗೆ ಕೊಟ್ಟಿದ್ದೀರಿ ನೀವು, ಅಷ್ಟನ್ನು ಮಾತ್ರ ಹೇಳಿಕೊಳ್ಳು ಆಗಲಿ, ಮಾಡೋ ಹಾಗಿಲ್ಲ. ಎರಡನೆಯದು, ಅದೇ ದಿವಸ ಎಲ್ಲಿಗಾದರೂ ಉಪಯೋಗ ಆಗುತ್ತಂತಂದರೆ ಉಪ್ಪನ್ನು ದಾನ ಮಾಡಿ. ಇನ್ನು ಆ ದೇವಾಲಯಕ್ಕೆ ಈ ಮಣೆ, ಚಾಪೆ ಅಂದರೆ ಆಸನವನ್ನು, ಕುಳಿತುಕೊಳ್ಳೋದಕ್ಕೆ ಆಸನ ವ್ಯವಸ್ಥೆಯನ್ನು ನೀವು ಮಾಡೋದು ಆದರೆ ಒಂದು ಪೂಜೆಗಾಗಿರ್ಬೋದು, ಮತ್ತೊಂದಕ್ಕಾಗಿರ್ಬೋದು, ಆಸನವನ್ನು ಕೊಡುವಂಥದ್ದು. ಉಪ್ಪು ಕೂಡ ಅದೇ ದೇವಾಲಯ ಕೊಟ್ಟರು ಕೂಡ ಅದ್ಭುತ, ಭಾಳ ಅದ್ಭುತ ನಡೆಯುತ್ತೆ. ಬೆಂಕಿ ಪೆಟ್ಟಿಗೆ, ಉಪ್ಪು, ಆಸನವನ್ನು ಮಾಡ್ತೀವಿ ಅಂತಂದರೆ ಮನೆಯಲ್ಲಿ ಕದನವೋ ಜಗಳವೋ ಅದು ಯಾರಿಂದ ಪ್ರಾರಂಭ ಆಗುತ್ತೋ ಅದು ಎಂಡ್ ಆಗೋದೇ ಇಲ್ಲವೇನೋ ಅನ್ನೋಷ್ಟು ನೋವಿದ್ದರೆ, ನೆಮ್ಮದಿಗೆ ಭಂಗ ಬಂದಿದ್ದರೆ ಇಷ್ಟೆಲ್ಲ ಮಾಡ್ತಕ್ಕಂತಹದ್ದನ್ನು ಮಾಡ್ಕೊಳ್ಬೇಕಾಗತ್ತೆ. ಇದು ಏನು ಹೇಳ್ತಾರೆ ಅಂತಂದರೆ, ಈ ಮಂಗಳವಾರಕ್ಕೊಂದು ಸಂಖ್ಯೆ ಕೊಟ್ಟಿದ್ದೀವಲ್ಲ ನಾವು, ನಮ್ಮ ವೆಹಿಕಲ್ಸ್ಗೆ ನಂಬರ್ಸ್ ಕೊಟ್ಟಂಗೆ ವಾರಗಳಿಗೂ ಗ್ರಹಗಳಿಗೂ ನಂಬರ್ಸ್ ಇದ್ದಾವಲ್ಲ, ಹಾಗೇ ಈಗ ಏನೋ ನಂಬರ್ಸ್ ಅಂತಾರೆ, ಏನಿದಾವೋ ಇಲ್ಲವೋ, ಹಂಗಂದಲ್ಲಿ ವೆಹಿಕಲ್ಸ್ ನಂಬರ್ ಇಲ್ಲ ಅಂದರೆ ಏನು ಕತೆ, ಏನೇನಾಗ್ತವೆ? ಅದಕ್ಕಾಗಿ ಎಲ್ಲವೂ ಕೂಡ ರೂಲ್ ಪ್ರಕಾರನೇ ಮಾಡಿರ್ತಾನೆ ಭಗವಂತ. ಅದಕ್ಕಾಗಿ ಆ ತರಹದ್ದು 9 ಮಂಗಳವಾರ, ಒಂದು ದೇವಸ್ಥಾನಕ್ಕೆ ಒಂದು ದಿನ, ಇನ್ನೊಂದು ದೇವಸ್ಥಾನಕ್ಕೆ ಇನ್ನೊಂದು ದಿನ, ಈ 9 ದಿನಗಳು ಮಾಡುವಂಥದ್ದನ್ನು ಮಾಡಿದರೆ ಬಹುಶಃ ಆಶ್ಚರ್ಯಪಡ್ತಾರೆ ನೀವು. ಅಂಥ ಕೋಟಿ ಪುಣ್ಯವ ಗಳಿಸಿದಾಗೆ ನೀವು ಬಹುಶಃ ಇದನ್ನು ಮಾಡಿದರೆ ಅಂತಹ ಪುಣ್ಯ ಫಲವನ್ನು ಪಡ್ಕೊಳ್ತೀರಂತೆ. ಪಾಪಗಳು ಅಷ್ಟೇ ಶೀಘ್ರವಾಗಿ ಈ ಬೆಣ್ಣೆ ಕರೆದಂಗೆ ಕರಗಿ ಹೋಗ್ತಾನೇ ಇರುತ್ತಂತೆ. ಅಥವಾ ನಮಗೆ ಅದಾವುದು ಆಗಲಿಲ್ಲ ಅಂತಂದರೆ ಅಕ್ಷಯ ವೃಕ್ಷವನ್ನು ತಂದು ಮನೇಲಿ ಇಟ್ಕೊಳ್ತೀವಿ ಅಂದರೂ ಕೂಡ ಇಷ್ಟೇ ಫಲ ಹೇಳ್ತಾನೆ. ಅಂತಹ ಫಲ ಕೊಡ್ತಾನೆ. ನಾವು 9 ಮಂಗಳವಾರ ಮಾಡಲಿಕ್ಕೆ ಆಗಲಿಲ್ಲ ಅಂತಂದರೆ ಬಹುಶಃ ಈ ಅಕ್ಷಯ ವೃಕ್ಷ ಅಂತ ಬಂದರೆ ಇಲ್ಲಿ ನಾವು ಕಳ್ಕೊಳ್ತಾ ಇದ್ದೀವಿ. ನಮಗೆಲ್ಲೋ ಒಂದು ಕಡೆ ಕೊಟ್ಟಿದ್ದೀವಿ, ಅದಕ್ಕೆ ಹಣ ವ್ಯಯ ಆಗಿದೆ, ಬಟ್ ಏನಾಗುತ್ತೆ ಗೊತ್ತಿಲ್ಲ. ಇಲ್ಲಿ ಹಣ ಕೊಟ್ಟು ಪಡ್ಕೊಳ್ತಾ ಇದ್ದೀವಿ ಏನನ್ನ, ಅಕ್ಷಯ ವೃಕ್ಷವನ್ನು. ಹಾಗೆ ನಮಗೆ ಏನು ತೋರಿಸುತ್ತೆ ಅಂತಂದರೆ, ಮನೆಯಲ್ಲಿ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ಹಾಗೂ ಮನೆಯಲ್ಲಿ ನಡೀತಾ ಇರತಕ್ಕಂತಹ ಕದನಾದಿಗಳಿಗೆ ವಿರಾಮವು,
ಇನ್ನು ಮನೆಯಲ್ಲಿ ಆರೋಗ್ಯಕ್ಕೆ ಆರಾಮವು, ಇನ್ನು ಎಲ್ಲಿಯಾದರೂ ಕೂಡ ಇದ್ದಾಗ ಅಂತಹ ಕಾಮ ಪಿಪಾಸಗಳು ಇದ್ದಾಗ ಯಾವುದೋ ಒಂದು ದುರಾಸೆ ಅಂದ್ಕೊಳ್ಳಿ. ಕಾಮ ಪಿಪಾಸ ಅಂದರೆ ಮತ್ತೊಂಥರ ಅಲ್ಲ, ದುರಾಸೆಗೆ ಹೋಗಿ ಅಲ್ಲಿ ನಿರಾಸೆ ಆಗ್ತಕ್ಕಂತಹದ್ದು, ಅದಕ್ಕೂ ಕೂಡ ಕಡಿವಾಣ ಆಗ್ತಕ್ಕಂಥದ್ದು. ಒಂದೇ ಮಾತಲ್ಲಿ ಹೇಳೋದಾದರೆ ಕೆಟ್ಟದ್ದನ್ನು ಲಾಕ್ ಮಾಡಿಸುತ್ತೆ, ಒಳ್ಳೆಯದಕ್ಕೆ ದಾರಿ ಮಾಡಿಕೊಡುತ್ತೆ. ಅಂತಹ ಅಕ್ಷಯ ವೃಕ್ಷ ನಿಮ್ಮಲ್ಲಿರ್ತಕ್ಕಂತಹ ನೀವು ಗತ ಜನ್ಮದಲ್ಲಿ ಮಾಡಿರ್ತಕ್ಕ ಪಾಪವನ್ನು ಕೂಡ ಕರಗಿಸಿ ಪೂರ್ಣ ಫಲವನ್ನು ಕೊಡ್ತಕ್ಕಂತಹದ್ದು. ಅಭಿವೃದ್ಧಿಯ ಕಡೆಯ ಪಥದಲ್ಲಿ ನಿಮ್ಮನ್ನು ಕರೆದುಕೊಂಡಾಗ ಶಕ್ತಿ ಇದ್ದರೆ ಅಕ್ಷಯ ವೃಕ್ಷಕ್ಕಿದೆ. ಯಾಕೆಂದರೆ ಅದರಲ್ಲಿ ಹಾಕಿರ್ತಕ್ಕಂಥದ್ದು, ನೀವು ಒಂದು ಮೆಟಲ್ ಇಟ್ಕೊಂಡ್ಬಿಟ್ಟಿರ್ತದೆ ದೇವರ ವಿಗ್ರಹ, ಅದಕ್ಕೆ ಯಾವಾಗ ಪೂಜೆ ಮಾಡ್ತಾರೆ ಗೊತ್ತಿಲ್ಲ. ಬಟ್ ನಾವು ಹಂಗಲ್ಲ, ಆ ವಿಗ್ರಹದ ಕೆಳಗೂ ಅದಕ್ಕೆ ಸಂಬಂಧಪಟ್ಟ ಬೀಜಾಕ್ಷರ, ಆ ಮೂಲಿಕೆಗಳು, ಅದಕ್ಕೆ ತತ್ವನ್ಯಾಸ ಇವೆಲ್ಲ ಮಾಡಿ ಅಲ್ಲಿ ಕಳಿಸಿಕೊಟ್ಟಾಗ ದೇವಾಲಯ ಇರ್ತಕ್ಕಂಥ ದೇವರಿಗೆ ಎಷ್ಟು ಶಕ್ತಿ ಇರುತ್ತೋ ಅಷ್ಟೇ ಶಕ್ತಿ ಇರತಕ್ಕಂಥ ಅಕ್ಷಯ ವೃಕ್ಷ ಮನೆಗೆ ಬಂದಾಗ ಇನ್ನು ಚಮತ್ಕಾರ ನಡೆಯಲೇಬೇಕು. ನಿಮ್ಮ ಕೆಲಸ ಏನೈತಿ ಅದು ಆಗಲೇಬೇಕು. ಅದು ವೃಕ್ಷ, ಅಕ್ಷಯ ವೃಕ್ಷ ಅಭಿವೃದ್ಧಿಯ ಪಕ್ಷ ಅಂತ ನಿಮಗೆ ತೋರಿಸುವಂಥದ್ದು. ಅಂತಹ ಚಮತ್ಕಾರ ಮಾಡಿಕೊಡುತ್ತೆ. ಖಂಡಿತವಾಗ್ಲೂ ಗುರುಗಳೇ, ಎಲ್ಲೋ ಒಂದು ಕಡೆ ವೀಕ್ಷಕರಿಗೆ ನಾವು ಚಾಯ್ಸ್ ಕೊಟ್ಟಂಗೆ ಆಯಿತು. ಬಿಕಾಸ್ 2 ಪರಿಹಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ, 2 ರೆಮಿಡಿಗಳನ್ನ ತಿಳಿಸಿದ್ದೀರಾ. ಅವ್ರಿಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನು ಆಯ್ಕೆ ಮಾಡ್ಕೊಳ್ಬೋದು. ಸರಳವಾಗಿರುವಂಥ ಪರಿಹಾರ. ಧನ್ಯವಾದಗಳು ಗುರುಗಳೇ, ತಮಗೆ ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ನಿಮ್ಮ ಮನೆಯಲ್ಲಿ ಆಗ್ತಾ ಇರುವಂಥ ಅನೇಕ ರೀತಿಯಾಗಿರುವಂಥ ಸಮಸ್ಯೆಗಳಿಂದ ನೀವು ಹೊರಗಡೆ ಬರಬೇಕು, ಆರೋಗ್ಯದ ತೊಂದರೆಗಳಾಗ್ತಾ ಇರ್ಬೋದು, ಮನೆಯಲ್ಲಿ ಒಂದು ರೀತಿಯಾಗಿರುವಂಥ ಅಶಾಂತಿಯ ವಾತಾವರಣ, ವಿವಾಹಕ್ಕೆ ವಿಳಂಬ ಆಗ್ತಾ ಇದೆ, ಆರೋಗ್ಯದಲ್ಲಿ ಏರುಪೇರಿನ ಸಮಸ್ಯೆಗಳು, ಇನ್ನು ವಿದ್ಯಾರ್ಥಿಗಳಲ್ಲಿ ಎಜುಕೇಷನಲ್ ಪ್ರಾಬ್ಲಮ್ಸ್ ಇರಬಹುದು. ಈ ಎಲ್ಲ ಒಂದು ತೊಂದರೆಗಳಿಂದ ನೀವು ಆದಷ್ಟು ಬೇಗ ಹೊರಗಡೆ ಬರಬೇಕು ಅಂತಂದರೆ ಅಕ್ಷಯ ವೃಕ್ಷವನ್ನು ನೀವು ಬರಮಾಡ್ಕೊಳ್ಬೇಕಾಗತ್ತೆ. ಇದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಬೇಕಿದ್ದಲ್ಲಿ ಸಂಖ್ಯೆಗಳು ಸ್ಕ್ರೀನ್ ಮೇಲೆ ಬರ್ತಾ ಇದೆ, ಕರೆ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.